ನಮಸ್ಕಾರ ಮೀನರಾಶಿಯವರೇ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೇನೆ. ಆದರೂ ನನ್ನ ಜೀವನದಲ್ಲಿ ಏಕೆ ಇಷ್ಟು ಕಷ್ಟಗಳು ಬರುತ್ತಿದೆ ಎಂದು ನೀವು ಅನೇಕ ಬಾರಿ ಯೋಚಿಸಿರಬಹುದು. ನೀವು ನಂಬಿದವರೇ ನಿಮ್ಮ ಮನಸ್ಸಿಗೆ ಗಾಯ ಮಾಡಿರಬಹುದು. ನಿಮ್ಮ ಪ್ರೀತಿಯನ್ನು, ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರ್ಬಲತೆ ಎಂದುಕೊಂಡಿರಬಹುದು. ನೀವು ಮಾಡಿದ ಸಹಾಯವನ್ನೇ ಮರೆತು ಕೆಲವರು ನಿಮ್ಮನ್ನು ದೂರ ಮಾಡಿರಬಹುದು. ಹಲವಾರು ಬಾರಿ ನಿಮ್ಮ ಮನಸ್ಸು ಮುರಿದು ಹೋಗಿದ್ದರೂ ಹೊರಗೆ ಮಾತ್ರ ನಗುತ್ತಾ ಬದುಕಿದ್ದೀರಾ. ಏಕೆಂದರೆ ಮೀನರಾಶಿಯವರು ತಮ್ಮ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವವರಲ್ಲ. ಒಳಗೆ ಎಷ್ಟೇ ನೋವಿದ್ದರೂ ಮೌನವಾಗಿ ಸಹಿಸುವವರು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾರ ಹತ್ತಿರವೂ ಸಂಪೂರ್ಣವಾಗಿ ಮನಸ್ಸು ತೆರೆದು ಮಾತನಾಡಲು ಆಗಿಲ್ಲ. ಕೆಲವೊಮ್ಮೆ ನನ್ನ ಜೀವನ ಇಷ್ಟೇನಾ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಏಕೆ ಯಶಸ್ಸು ಸಿಗುತ್ತಿಲ್ಲ ಎಂದು ಒಬ್ಬರೇ ಕೂತು ಕಣ್ಣೀರು ಹಾಕಿರಬಹುದು. ರಾತ್ರಿ ಮಲಗಿದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಬೆಳಗ್ಗೆ ಎದ್ದರೂ ಉತ್ಸಾಹ ಇಲ್ಲ. ಬದುಕಿನ ಮೇಲೆ ನಂಬಿಕೆ ಕಡಿಮೆಯಾಗಿರುವ ಕ್ಷಣಗಳನ್ನು ನೀವು ಎದುರಿಸಿದ್ದೀರಾ. ಆದರೆ ಮೀನರಾಶಿಯವರೇ, ಈಗ ಸಮಯ ಬದಲಾಗಿದೆ. ಜೂನ್ 2026 ನಿಮ್ಮ ಪಾಲಿಗೆ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನದಲ್ಲಿ ದೇವರು ಹೊಸ ದಾರಿ ತೆರೆದುಕೊಡುವ ಸಮಯ. ಇಷ್ಟು ದಿನ ನಿಮ್ಮ ಮನಸ್ಸಿನೊಳಗೆ ತುಂಬಿಕೊಂಡಿದ್ದ ಕತ್ತಲೆ ನಿಧಾನವಾಗಿ ಸರಿಯುವ ಕಾಲ ಬಂದಿದೆ. ನಿಮ್ಮನ್ನು ನೋಡಿ ನಗುತ್ತಿದ್ದವರು, ನಿಮ್ಮ ಸಾಮರ್ಥ್ಯವನ್ನು ತಿರಸ್ಕರಿಸಿದವರು ಇದೇ ಜೂನ್ 2026ರಲ್ಲಿ ನಿಮ್ಮ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆದರೆ ನೆನಪಿಡಿ, ಗುರುಗ್ರಹದ ಅನುಗ್ರಹ ಸುಲಭವಾಗಿ ಸಿಗುವುದಿಲ್ಲ. ದೇವರು ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಏರಿಸುವ ಮೊದಲು ಅವನ ಸಹನೆಯನ್ನು ಪರೀಕ್ಷಿಸುತ್ತಾನೆ. ಮೀನರಾಶಿಯವರೇ, ಒಮ್ಮೆ ನಿಮ್ಮ ಮನಸ್ಸಿಗೆ ನಿಜವಾಗಿ ಕೇಳಿ ನೋಡಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎಷ್ಟು ನೋವುಗಳನ್ನು ಮೌನವಾಗಿ ನುಂಗಿದ್ದೀರಾ. ಹೊರಗೆ ನೀವು ಶಾಂತವಾಗಿರುವಂತೆ ಕಾಣಬಹುದು, ಆದರೆ ನಿಮ್ಮ ಹೃದಯದೊಳಗೆ ಎಷ್ಟು ಭಯ, ಎಷ್ಟು ಒತ್ತಡ, ಎಷ್ಟು ನಿರಾಸೆ ತುಂಬಿದೆ ಅನ್ನೋದು ಆ ದೇವರಿಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ, ನನ್ನ ಜೀವನದಲ್ಲಿ ಸಂತೋಷ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ 1000 ಬಾರಿ ಮೂಡಿರಬಹುದು. ಆದರೆ ಇಂದು ನಾನು ಹೇಳುವ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪ್ರತಿಯೊಬ್ಬ ಮೀನರಾಶಿಯವರ ಜೀವನದಲ್ಲೂ ಒಂದು ಅದ್ಭುತ ಪರಿವರ್ತನೆಯ ಕ್ಷಣ ಬರುತ್ತದೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ಕಷ್ಟಗಳು ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಇವತ್ತಿನ ಈ ವಿಡಿಯೋ ನಿಮ್ಮ ಕೈಗೆ ಬಂದಿರುವುದು ಕೂಡ ಯಾದೃಚ್ಛಿಕವಲ್ಲ. ಇದು ಒಂದು ಸಂಕೇತ. ಏಕೆಂದರೆ 2026 ಜೂನ್ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ನಿಮ್ಮನ್ನು ತಿರಸ್ಕರಿಸಿದವರನ್ನೇ ಬೆರಗುಗೊಳಿಸುತ್ತದೆ. ಮೀನರಾಶಿಯವರೇ, ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲೂ ಈಗ ಹೊಸ ಬೆಳಕು ಪ್ರವೇಶಿಸುವ ಸಮಯ ಹತ್ತಿರ ಬಂದಿದೆ. ಧೈರ್ಯ ಕಳೆದುಕೊಳ್ಳಬೇಡಿ. ದೇವರು ನಿಮಗಾಗಿ ಒಂದು ದೊಡ್ಡ ಬದಲಾವಣೆಯನ್ನು ಸಿದ್ಧಪಡಿಸುತ್ತಿದ್ದಾನೆ. ಮೀನರಾಶಿಯವರೇ, 2026 ಜೂನ್ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆ ನಿಮ್ಮನ್ನು ತಿರಸ್ಕರಿಸಿದವರನ್ನೇ ಆಶ್ಚರ್ಯಪಡಿಸುವ ಮಟ್ಟಿಗೆ ದೊಡ್ಡದಾಗಿರಬಹುದು. ಇಷ್ಟು ದಿನ ನಿಮ್ಮನ್ನು ದುರ್ಬಲರು ಎಂದುಕೊಂಡವರು, ನಿಮ್ಮ ಮೌನವನ್ನು ಭಯ ಎಂದುಕೊಂಡವರು, ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು ಈಗ ಇದೇ ವರ್ಷ ನಿಮ್ಮ ಜೀವನದಲ್ಲಿ ಆಗುವ ಏಳಿಗೆಯನ್ನು ನೋಡಿ ಮಾತೇ ಬರದಂತೆ ನಿಂತುಕೊಳ್ಳುವ ಸಮಯ ಬರುತ್ತಿದೆ. ಆದರೆ ಆ ಬದಲಾವಣೆಯ ಹಿಂದೆ ಇರುವ ರಹಸ್ಯ ಏನು ಗೊತ್ತಾ? ಮೀನರಾಶಿಯವರು ತಪ್ಪದೇ ಪಾಲಿಸಬೇಕಾದ 5 ಆಧ್ಯಾತ್ಮಿಕ ಮತ್ತು ಶಕ್ತಿಶಾಲಿ ಸೂತ್ರಗಳು. ಇವು ಕೇವಲ ಮಾತುಗಳಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಗುಪ್ತ ನಿಯಮಗಳು. ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ಅಥವಾ ಅರ್ಧಕ್ಕೆ ಬಿಟ್ಟು ಹೋದರೆ ನೀವು ನಿಮ್ಮ ಅದೃಷ್ಟದ ಬಾಗಿಲನ್ನೇ ಮುಚ್ಚಿದಂತಾಗಬಹುದು. ಏಕೆಂದರೆ ಇಂದು ನಾನು ಹೇಳಲಿರುವ ವಿಷಯಗಳು ಕೇವಲ ಜ್ಯೋತಿಷ್ಯವಲ್ಲ. ಮೀನರಾಶಿಯವರು ಮತ್ತೆ ಹಣ, ಗೌರವ ಮತ್ತು ಮನಃಶಾಂತಿಯನ್ನು ಪಡೆಯಲು ಅನುಸರಿಸಬೇಕಾದ 5 ಮಹತ್ವದ ರಹಸ್ಯಗಳು. ಇದು ಎಲ್ಲರಿಗೂ ಸಿಗುವ ಜ್ಞಾನವಲ್ಲ. ಅದಕ್ಕಾಗಿ ಎದೆ ಗಟ್ಟಿ ಮಾಡಿಕೊಂಡು ಈ ವಿಷಯವನ್ನು ಸಂಪೂರ್ಣವಾಗಿ ಕೇಳಿ. ಮೀನರಾಶಿಯವರೇ, 2026 ಜೂನ್ನಲ್ಲಿ ಗುರುಗ್ರಹ ಮತ್ತು ಚಂದ್ರನ ಅನುಗ್ರಹ ನಿಮ್ಮ ರಾಶಿಯ ಮೇಲೆ ವಿಶೇಷವಾಗಿ ಬೀಳಲಿದೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇದ್ದ ಆರ್ಥಿಕ ಸಂಕಷ್ಟ, ಮಾನಸಿಕ ಒತ್ತಡ, ಮನೆಯ ಕಲಹಗಳು ಮತ್ತು ನಿದ್ರೆಯಿಲ್ಲದ ರಾತ್ರಿಗಳು ನಿಧಾನವಾಗಿ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸುತ್ತಿದೆ.
ನೀವು ಕೈ ಹಾಕಿದ ಕೆಲಸಗಳಲ್ಲಿ ನಿಧಾನವಾಗಿ ಯಶಸ್ಸು ಕಾಣಲು ಆರಂಭವಾಗುತ್ತದೆ. ಆದರೆ ಒಂದು ಮುಖ್ಯ ವಿಷಯ ನೆನಪಿಡಿ, ಗುರುಗ್ರಹಕ್ಕೆ ಅಹಂಕಾರ ಇಷ್ಟ ಇಲ್ಲ. ನೀವು ಎಷ್ಟೇ ಜ್ಞಾನಿಗಳಾದರೂ, ಎಷ್ಟೇ ಒಳ್ಳೆಯವರಾದರೂ, ನಾನೇ ಸರಿ ಅನ್ನೋ ಹಠ ಬಿಟ್ಟಾಗ ಮಾತ್ರ ಭಾಗ್ಯ ನಿಮ್ಮ ಕಡೆ ತಿರುಗುತ್ತದೆ. ಯಾವಾಗ ನೀವು ವಿನಯದಿಂದ ನಡೆದುಕೊಳ್ಳುತ್ತೀರೋ ಆಗ ಲಕ್ಷ್ಮೀದೇವಿ ನಿಮ್ಮ ಮನೆ ಬಾಗಿಲು ತಟ್ಟಲು ಆರಂಭಿಸುತ್ತಾಳೆ. ಈಗ ಅಸಲಿ ವಿಷಯ, 2026ರಲ್ಲಿ ಮೀನರಾಶಿಯವರು ಪಾಲಿಸಬೇಕಾದ 5 ರಹಸ್ಯ ಸೂತ್ರಗಳು ಇಲ್ಲಿದೆ. ಇವುಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಬರೆದಿಟ್ಟುಕೊಳ್ಳಿ. ಮೊದಲನೆಯದಾಗಿ, ಬೆಳ್ಳಿಯ ಉಂಗುರದ ಶಕ್ತಿ. ಮೀನರಾಶಿಯ ಅಧಿಪತಿ ಗುರು ಮತ್ತು ಜಲತತ್ವದ ಪ್ರಭಾವ ಇರುವುದರಿಂದ ಬೆಳ್ಳಿ ನಿಮಗೆ ಶುಭ ಶಕ್ತಿಯನ್ನು ನೀಡುತ್ತದೆ. ಆದರೆ ಇದು ಸಾಮಾನ್ಯ ಫ್ಯಾನ್ಸಿ ಉಂಗುರವಾಗಿರಬಾರದು. ಸೋಮವಾರ ಅಥವಾ ಗುರುವಾರದ ದಿನ ಒಂದು ಶುದ್ಧ ಬೆಳ್ಳಿಯ ಉಂಗುರವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಬಲಗೈ ಚಿಕ್ಕ ಬೆರಳಿಗೆ ಧರಿಸಬೇಕು. ಇದು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ, ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತದೆ ಮತ್ತು ನಿಮ್ಮ ಕೈಗೆ ಬಂದ ಹಣ ಕೈಯಲ್ಲೇ ಉಳಿಯುವಂತೆ ಮಾಡುತ್ತದೆ. ಆದರೆ ಇದನ್ನು ಧರಿಸಿದ ನಂತರ ಸುಳ್ಳು ಮಾತನಾಡುವುದು, ಅನಗತ್ಯ ಜಗಳ ಮಾಡುವುದು ಮತ್ತು ಯಾರನ್ನಾದರೂ ನೋಯಿಸುವುದು ತಪ್ಪಿಸಬೇಕು. ಎರಡನೆಯದಾಗಿ, ಉತ್ತರ ಪೂರ್ವ ದಿಕ್ಕಿನ ಶಕ್ತಿ. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಪೂರ್ವ ದಿಕ್ಕು ದೇವರ ದಿಕ್ಕು. ಮೀನರಾಶಿಯವರು ಈ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಅಲ್ಲಿ ಕತ್ತಲೆ, ಕಸ ಅಥವಾ ಹಾಳಾದ ವಸ್ತುಗಳು ಇದ್ದರೆ ಮನೆಯಲ್ಲಿನ ಹಣದ ಹರಿವು ನಿಧಾನವಾಗಿ ಕಡಿಮೆಯಾಗುತ್ತದೆ. 2026ರಲ್ಲಿ ಆ ಮೂಲೆಯಲ್ಲಿ ಒಂದು ಸಣ್ಣ ತುಳಸಿ ಗಿಡ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ನೀರು ಇಡಿ. ಪ್ರತಿದಿನ ಬೆಳಗ್ಗೆ ಆ ನೀರನ್ನು ಬದಲಾಯಿಸಿ. ಆ ನೀರು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಲು ಸಹಾಯ ಮಾಡುತ್ತದೆ. ಇನ್ನು ಮೂರನೆಯದಾಗಿ, ದೀಪದಾನ ಮತ್ತು ಅನ್ನದಾನ. ಮೀನರಾಶಿಯವರು ಗುರುವಾರದ ದಿನ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚುವುದು ತುಂಬ ಶುಭ. ಅದರ ಜೊತೆಗೆ ತಿಂಗಳಲ್ಲಿ ಕನಿಷ್ಠ 1 ಬಾರಿ ಹಸಿದವರಿಗೆ ಅನ್ನದಾನ ಮಾಡಿ. ನೀವು ಕೊಡುವ ಒಂದು ತುತ್ತು ಅನ್ನವೇ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಗುರುಗ್ರಹವನ್ನು ಒಲಿಸಿಕೊಳ್ಳಲು ಇದಕ್ಕಿಂತ ದೊಡ್ಡ ಪರಿಹಾರ ಇಲ್ಲ. ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ ಮತ್ತು ಅಡೆತಡೆಗಳು ನಿಧಾನವಾಗಿ ದೂರವಾಗಲು ಇದು ಸಹಾಯ ಮಾಡುತ್ತದೆ. 4ನೆಯ ರಹಸ್ಯ, ಮೌನ ಮತ್ತು ರಹಸ್ಯ. ಮೀನರಾಶಿಯವರು ತುಂಬ ಭಾವನಾತ್ಮಕರು. ಕೆಲವೊಮ್ಮೆ ತಮ್ಮ ಯೋಜನೆಗಳನ್ನು ಎಲ್ಲರ ಜೊತೆ ಹಂಚಿಕೊಂಡು ನಂತರ ನಿರಾಶರಾಗುತ್ತಾರೆ. 2026ರಲ್ಲಿ ನಿಮ್ಮ ಯಶಸ್ಸಿನ ಮಂತ್ರ ಅಂದರೆ ಮೌನ. ನೀವು ಏನೇ ಪ್ಲ್ಯಾನ್ ಮಾಡಿದರೂ ಅದು ನೆರವೇರುವವರೆಗೂ ಯಾರಿಗೂ ಹೇಳಬೇಡಿ. ಹೊಸ ಕೆಲಸ, ಹೊಸ ಬಿಸ್ನೆಸ್, ಹಣದ ವಿಚಾರ ಇವೆಲ್ಲವನ್ನು ರಹಸ್ಯವಾಗಿಡಿ. ಏಕೆಂದರೆ ನಿಮ್ಮ ಏಳಿಗೆಯನ್ನು ಸಹಿಸಲಾಗದವರು ನಿಮ್ಮ ಸುತ್ತಲೂ ಇರಬಹುದು. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. 5ನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ, ಬಡವರ ಸೇವೆ. ಮೀನರಾಶಿಯವರಿಗೆ ದೇವರ ಕೃಪೆ ಬೇಗ ಸಿಗುತ್ತದೆ, ಆದರೆ ಅದಕ್ಕೆ ದಯೆ ಇರಬೇಕು. ನಿಮ್ಮ ಮನೆ ಕೆಲಸ ಮಾಡುವವರು, ರಸ್ತೆಯಲ್ಲಿ ದುಡಿಯುವವರು, ಹಸಿದವರು ಅಥವಾ ವೃದ್ಧರಿಗೆ ಗೌರವ ನೀಡಿ. ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಸಂತೋಷದಿಂದ ಕೊಡುವ 1 ರೂಪಾಯಿಯನ್ನು ದೇವರು 100 ಪಟ್ಟು ಮಾಡಿ ಮರಳಿ ಕೊಡುತ್ತಾನೆ. ಇದು ಕೇವಲ ಮಾತಲ್ಲ, ಇದು ಗುರುತತ್ವದ ಶಕ್ತಿ. ಯಾರ ಮನೆಯಲ್ಲಿ ಬಡವರ ಕಣ್ಣೀರು ಬೀಳುತ್ತದೋ ಅಲ್ಲಿ ಲಕ್ಷ್ಮಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಮೀನರಾಶಿಯ ಸ್ನೇಹಿತರೆ, 2026 ಒಂದು ಅದ್ಭುತ ಅವಕಾಶಗಳ ವರ್ಷ. ಆದರೆ ನೀವು ಬದಲಾಗದೆ ವರ್ಷ ಬದಲಾದರೆ ಯಾವುದೇ ಪ್ರಯೋಜನ ಇಲ್ಲ. ಮೀನರಾಶಿ ಸಮುದ್ರದಂತೆ ಆಳವಾದ ರಾಶಿ. ನಿಮ್ಮೊಳಗೆ ಅಪಾರ ಜ್ಞಾನ, ಪ್ರೀತಿ ಮತ್ತು ಶಕ್ತಿ ಇದೆ. ಆದರೆ ಆ ಶಕ್ತಿ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ನಾನು ಹೇಳಿದ ಈ 5 ಪರಿಹಾರಗಳನ್ನು ಇಂದಿನಿಂದಲೇ ಆರಂಭಿಸಿ. ನಿಮ್ಮ ಕಷ್ಟಗಳು ನಿಧಾನವಾಗಿ ಕರಗುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ಬದಲಾವಣೆ ಸಾಕು ಇಡೀ ಭವಿಷ್ಯವನ್ನೇ ಬದಲಾಯಿಸಲು. ಮೀನರಾಶಿಯವರೇ, ನೀವು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬರಲೇಬೇಕು. 2026 ನಿಮ್ಮ ಜೀವನದ ಹೊಸ ಅಧ್ಯಾಯವಾಗಬೇಕು. ಅದಕ್ಕಾಗಿ ನೀವು ಧೈರ್ಯವಾಗಿ ಮುಂದೆ ನಡೆಯಬೇಕು. ನಾನು ಹೇಳಿದ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಹಣ, ನೆಮ್ಮದಿ, ಗೌರವ ಮತ್ತು ಸಂತೋಷ ಮತ್ತೆ ನಿಮ್ಮ ಬಾಗಿಲು ತಟ್ಟುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.